ಹರಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್ಮದಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ तं ವಾಜೀವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ, ಬ್ರಹ್ಮರುದ್ರಾದಿ ವಂದ್ಯನ್ ಸ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀನಿವಾಸ ದೇವರ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಬಂದಿದ್ದಾರೆ ಅಂತ ಅವನು ಮಂಗಳ ಸ್ನಾನವಾಗಿದೆ. ಮಂಗಳ ಸ್ನಾನವಾದ ನಂತರ ನಾಮಾದಿಗಳನ್ನ ಧರಿಸಿಕೊಂಡ. ಅವನಿಗೆ ಯಾವ ನಾಮ ಅಂದ್ರೆ ಲೋಕಕ್ಕೆ ಶಿಕ್ಷಣೆಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಅವನು ಪೀತಾಂಬರಂ ದದಾಸು ಕಟಿಸೂತ್ರಂ ಅನರ್ಘ್ಯಕಂ ಸ್ವರ್ಣೈಃ ಆಭರಣೈರ್ವಸ್ತ್ರೈಃ ಭೂಷಿತೋ ತಥೋ ಹರಿಃ. ಅವನು ಊರ್ಧ್ವಪುಂಡ್ರಾದಿಗಳನ್ನ ಧಾರಣೆ ಮಾಡಿಕೊಂಡಿದ್ದಾನೆ. ಅದಾದ ನಂತರ ವಸ್ತ್ರಾದಿಗಳನ್ನ ಪೀತಾಂಬರಾದಿಗಳನ್ನ ಉಟ್ಟುಕೊಂಡು ಏನ್ ಮಾಡಿದ? ಸಂಧ್ಯಾ ಮುಪಾಸೀತ, ಸಂಧ್ಯಾ ವಂದನೆಯನ್ನು ಮಾಡಿದ್ದಂತೆ. ಬಹಳ ಮುಖ್ಯ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲ ಮಾಡ್ತಾರೆ, ಸಂಧ್ಯಾ ವಂದನೆ ಕೊನೆಗೆ ಮಾಡ್ತಾರೆ. ಕೆಲವರು ಮಾಡೋದೇ ಇಲ್ಲ, ಅದು ಬೇರೆ. ಆದರೆ ಮಾಡುವವರು ಕೂಡ ತಪ್ಪೋದೆ ಎಲ್ಲಿ ಅಂದ್ರೆ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಡ್ತಾರ, ಆಮೇಲೆ ಸಂಧ್ಯಾವನ ಮಾಡ್ತಾರೆ. ಯಾಕ್ರಿ ಅಂದ್ರೆ ಸಂಧ್ಯಾವನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮೊದ್ಲೆಲ್ಲ ಅರ್ಜೆಂಟ್ ಇತ್ತು, ದೇವ್ರ ಪೂಜೆ ಮುಗಿಸ್ಬಿಟ್ಟೆ, ಈಗ ಸಂಧ್ಯಾ. ತಪ್ಪು. ಧರ್ಮಶಾಸ್ತ್ರ ಹೇಳುತ್ತೆ, ಯಾವುದೇ ಕಾರ್ಯವನ್ನ ಮಾಡಬೇಕಾದ್ರೆ ಮೊದಲಿಗೆ ಸಂಧ್ಯಾ ವಂದನೆ ಮಾಡದ ಹೊರತು ಅವನಿಗೆ ಉಳಿದ ಯಾವುದರಲ್ಲೂ ಅಧಿಕಾರ ಬರೋದಿಲ್ಲ. ಹಾಗಾಗಿ ಮೊದಲಿಗೆ ಸಂಧ್ಯಾ ವಂದನೆ ಮಾಡಿದರೆ ಮಾತ್ರ ಮುಂದಿನ ಎಲ್ಲ ಕಾರ್ಯಗಳಿಗೆ ಅಧಿಕಾರ ಅಂತನ್ನುವಂತಹದ್ದು ಪ್ರಾಪ್ತಿ ಆಗತ್ತೆ. ಅದಕ್ಕೋಸ್ಕರವಾಗಿ ಸಂಧ್ಯಾಮುಪಾಸೀತ ತತ್ಕಾಲಿಕಿ ಕ್ರಿಯಾ ಪ್ರಾತರ ಉಪಾಸನಾದಿ ಕ್ರಿಯಾಂಚ ವಿಧಿವತ್ ಕೃತಂ ಇತ್ಯರ್ಥಃ ಅಂತ ವ್ಯಾಖ್ಯಾನಕಾರರು. ಬರೀ ಸಂಧ್ಯಾ ವಂದನೆ ಮಾತ್ರ ಅಲ್ಲ, ಪ್ರಾತರ ಔಪಾಸನ ಕ್ರಿಯೆಗಳನ್ನು ಕೂಡ ಪ್ರತಿನಿತ್ಯ ಔಪಾಸನ ಕ್ರಿಯಾ ಮಾಡಬೇಕು ಅಂತಿದೆ. ಆದ್ದರಿಂದ ಅದನ್ನೆಲ್ಲವನ್ನು ಕೂಡ ಮಾಡಿ ಆನಂತರ ವಿವಾಹಕ್ಕೆ ಸಂಕಲ್ಪವನ್ನ ಮಾಡಿದ ಅಂತ. ವಿಧಿವತ್ ಕೃತ್ವ ತತ್ಕಾಲಿಕಿ ಕ್ರಿಯಾ ವಶಿಷ್ಠ ಮಾಹೋಯುವಾಚ ಸಂತೋಷಾಧಿಕ್ರಮ ಮಾನಸಃ. ಆ ರೀತಿಯಾಗಿ ಸಂಧ್ಯಾ ವಂದನೆ ಮೊದಲಾಗಿರತಕ್ಕಂತ ಕ್ರಿಯೆಗಳನ್ನ ಮಸ್ಟ್ ಶುಡ್ ಮಾಡ್ಲೇಬೇಕು ಅಂತ ಯಾವುದು ಇರುತ್ತೆ. ಯಾಕೆ ಅಂದ್ರೆ ಸಂಧ್ಯಾ ವಂದನೆ ಮಾಡದ ಹೊರತು ಬೇರೆ ಯಾವುದಕ್ಕೂ ಅವನಿಗೆ ಅಧಿಕಾರ ಇಲ್ಲ. ಅಧಿಕಾರ ಪ್ರಾಪ್ತಿಯಾಗೋದೇ ಸಂಧ್ಯಾ ವಂದನೆಯಿಂದ. ಆ ಸಂಧ್ಯಾ ವಂದನೆಯಲ್ಲಿ ಎಷ್ಟು ಅದ್ಭುತವಾದ ಚಿಂತನೆಗಳೆಲ್ಲ ಬರುತ್ತಲ್ವಾ. ಯಾಕೆ ಅಂದ್ರೆ ಮೊದಲಿಗೆ ಅವನ ದೇಹ ಶುದ್ಧಿ ಆಗ್ಬೇಕು, ಆ ನಂತರ ಒಳಗಿರತಕ್ಕಂತ ಪಾಪ ಪುರುಷ ಸುಟ್ಟು ಹೋಗ್ಬೇಕು. ಅದಕ್ಕೆ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯ ಅಂತ ಹೇಳಿ ಪಾಪೇಭ್ಯೋ ರಕ್ಷಂತಾಂ. ಯಾವ ಪಾಪಗಳಿಂದ? ಯದನ್ನಾ ಪಾಪಮಕಾರುಷಂ ಅಥವಾ ಯದ್ರಾತ್ರಿಯ ಪಾಪಮಕಾರುಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಂ ಉದರೇಣ ಶಿಷ್ಣ. ಇಷ್ಟೆಲ್ಲ ಪಾಪಗಳನ್ನ ಆ ಒಂದು ಉದ್ದರಣ ನೀರು ಒಳಗೆ ಹೋಗಿ ಪವಿತ್ರವನ್ನಾಗಿ ಮಾಡುತ್ತೆ. ಹಾಗಾದ್ರೆ ಒಳಗಿರ್ತಕ್ಕಂತ ಪಾಪ ಪುರುಷನನ್ನ ಹೊರಗೆ ಹಾಕಲಿಕ್ಕೆ ಋತಂಚ ಸತ್ಯಂಚ ಬೀದ ತಪಸೋದ್ಯಜಾಯತ. ಅವನು ಉಸಿರಿನ ಮೂಲಕ ಹೊರಗೆ ಬಂದ, ಆ ನೀರಿನೊಳಗೆ ಸುಟ್ಟು ಹೋದ ಅಂತ ಹೇಳಿ ಅದನ್ನು ಹೊರಗಡೆ ಬಿಸಾಡುವಂತದ್ದು. ಅದಾದ ಮೇಲೆ ಅರ್ಘ್ಯ ಪ್ರದಾನ, ಆಮೇಲೆ ಭೂಶುದ್ಧಿ, ಆ ಭೂತ ಶುದ್ಧಿ, ಭೂತೋಚ್ಚಾಟನ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿ ಸಂಧ್ಯಾ ವಂದನೆ ಅಂಗವಾದಂತ ಗಾಯತ್ರಿ ಜಪಾದಿಗಳನ್ನ ಮಾಡಿಕೊಂಡು ಅದಕ್ಕೆ 3 ಪಟ್ಟು ನಾರಾಯಣ ಮಂತ್ರಾದಿಗಳನ್ನ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ
ಕೊನೆಗೆ ಮತ್ತೆ ಸಂಧ್ಯೋಪಾಸ್ಥಾನವನ್ನ ಮಾಡಿ ಪುನಃ ಪ್ರಾಣಾಯಾಮಾದಿಗಳನ್ನ ಮಾಡಿಕೊಂಡು ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನ ಪೂರ್ತಿಗೊಳಿಸ್ಬೇಕು. ಆಮೇಲೆ ಸಂಧ್ಯೋಪಸ್ಥಾನ, ದಿಗ್ ನಮಸ್ಕಾರ ಇವೆಲ್ಲವನ್ನು ಮಾಡಿ ಕೃಷ್ಣಾರ್ಪಣ ಮಾಡಿದಾಗ ಮಾತ್ರ ಅವನಿಗೆ ಸಂಪೂರ್ಣ ಅಧಿಕಾರ ಅಂತನ್ನುವಂತಹದ್ದು ಬರುತ್ತೆ. ಇಲ್ದಿದ್ರೆ ಬರೋದಿಲ್ಲ ಅನ್ನುವ ತತ್ವವನ್ನು ತಿಳಿಸಲಿಕ್ಕೆ ಭಗವಂತ ತಾನೇ ಸಂಧ್ಯಾಮುಪಾಸ್ಯ ವಿಧಿವತ್ ಕೃತ್ವಾ ತತ್ಕಾರ್ಯ ತತ್ಕಾಲಿಕಿ ಕ್ರಿಯಾ ವಶಿಷ್ಠ ಮಾಹೋಯ ಉವಾಚ. ಇಷ್ಟೆಲ್ಲ ಮಾಡಿಕೊಂಡು ವಶಿಷ್ಠರನ್ನ ಕರೆದರಂತೆ. ನೋಡಿ ಮುಂದೆ ಏನ್ ಮಾಡ್ಬೇಕು, ನಾನು ಸಂಧ್ಯಾ ವಂದನೆ ಎಲ್ಲ ಮಾಡಿ ಆಗಿದೆ. ಅವ್ರು ಏನ್ ಸಂಧ್ಯಾ ವಂದನೆ, ಜಗತ್ತಿಗೊಂದು ತತ್ವವನ್ನು ತಿಳಿಸಿಕೊಟ್ರು. ಹಾಗಾಗಿ ಅದೆಲ್ಲ ಆಗಿದೆ, ಮುಂದಿನ ಕಾರ್ಯ ಏನ್ ಮಾಡಬೇಕು ಅಂತ ಕೇಳಿ ಅಂತ ಹೇಳಿದಾಗ ಆ ಮಹಾವಾಗ್ಮಿಗಳಾಗಿರ್ತಕ್ಕಂಥ ವಶಿಷ್ಠರು ಆ ಶ್ರೀನಿವಾಸನ ಆದೇಶವನ್ನ ಶಿರಸಾಮಾನ್ಯವನ್ನಾಗಿ ಮಾಡಿ ಮುತ್ತುಗಳಿಂದ ಅಲಂಕೃತವಾದ ಚತುರಸ್ರ ವೇದಿಕೆಯನ್ನ ಮಾಡಿದ್ದಾರೆ. ಸಂಡಿಲವನ್ನ ಬರೆದಿದ್ದಾರೆ. ಅದರಲ್ಲಿ ಹೊಸ ವಧುವರರಾಗಿರತಕ್ಕಂತ ಲಕ್ಷ್ಮೀನಾರಾಯಣರನ್ನ ಕೂಡಿಸಿ ಸಂಕಲ್ಪವನ್ನ ಮಾಡಿಸ್ತಾರಂತೆ. ವಿರಚಯ್ಯ ವೇದಿಕಾಂ ತತ್ರ ಮೌಕ್ತಿಕೆ ಚತುರಸ್ರಿಕಾಂ ಶ್ರೀನಿವಾಸಂ ಪ್ರತಿಶ್ಯಾಪ್ಯ ಸಂಕಲ್ಪ ವಿಧಿಪೂರ್ವಕಂ. ಆ ಸಂಕಲ್ಪವನ್ನ ಮಾಡಿಸ್ತಾ ಇದ್ದಾರೆ. ಆ ಸಂಕಲ್ಪವನ್ನ ಮಾಡುವಾಗ ಅದರೊಳಗೆ ಹೇಳ್ತಾರೆ ಏನು ಅಂತಂದ್ರೆ, ಜಂಬೂದ್ವೀಪೆ ಭರತ ವರಟೆ ಭರತ ಖಂಡೆ ದಂಡಕಾರಣ್ಯೆ ಸ್ವಾಮಿ ಪುಷ್ಕರಣ್ಯಾಹ ದಕ್ಷಿಣೆ ಕೂಲೆ ಶಾನಿವಾಹನಶಕೆ ಬೌದ್ಧಾವತಾರೆ ವರಾಹ ಕ್ಷೇತ್ರೆ ವಿಲಂಬಿನಾಂ ಸಂವತ್ಸರೆ ಉತ್ತರಾಯಣೆ ವೈಶಾಖ ಮಾಸೆ ಶುಕ್ಲ ಪಕ್ಷೆ ಸಪ್ತಮ್ಯಾಂ ಭೌಮವಾಸರೆ ಶುಭ ತಿಥೌ ವೇದವತ್ಯೈ ದತ್ತವರ ಪಾಲನಾರ್ಥಂ ಮದ್ಭಕ್ತ ಲೋಕಸ್ಯ ದೈವ ಪಿತೃ ಋಣ ಅಪಕರಣ ಹೇತುಭೂತ ಧರ್ಮ ಪ್ರಜೋತ್ಪಾದನ ಸಿದ್ಧಿದ್ವಾರ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ. ಇವನು ಹೇಳಬೇಕಾಗಿಲ್ಲ. ಆದರೂ ಕೂಡ ವಶಿಷ್ಠ ಯಾಕೆ ಹೇಳ್ತಾರಂದ್ರೆ, ನಿನಗೆ ವಿವಾಹಾದಿಗಳನ್ನ ಮಾಡಿಸಿದ ಪುಣ್ಯ ನಮಗೆ ಬರ್ಲಿ, ಮತ್ತೆ ನಮಗೆ ಬರ್ಬೇಕಲ್ವಾ, ನೀನೇನು ನಿತ್ಯ ತೃಪ್ತ, ಆದ್ರೆ ನಾವೆಲ್ಲ ನಿನಗೆ ವಿವಾಹವನ್ನ ಮಾಡಿಸಿದ ಪುಣ್ಯ ಪ್ರಾಪ್ತಿಗಾಗಿ ನಾನು ಇದನ್ನೆಲ್ಲ ಸಂಕಲ್ಪವನ್ನ ಮಾಡಿಕೊಳ್ತೇವೆ ಅಂತ ಹೇಳಿ ಗಣಪತಿ ಪೂಜಾ, ವರುಣ ಪೂಜಾ, ಮಾತೃಕಾ ಪೂಜಾ, ನಾಂದಿ ಸಮಾರಾಧನಂಚ ಕರಿಷ್ಯೆ ಅಂತ ಹೇಳಿ ಚಕ್ರೆ ಪುಣ್ಯಾಹ ಕರ್ಮಾಣಿ ವರಯಿತ್ವಾ ದ್ವಿಜನ್ಮನಃ. ಈ ಪುಣ್ಯಾಹಕ್ಕೆ ಏನು ಅಂದ್ರೆ, ಮೊದಲಿಗೆ ಗಣಪತಿ ಪೂಜೆ ಮಾಡ್ಬೇಕು. ಗಣಪತಿ ಪೂಜೆ ಯಾಕೆ ಮಾಡ್ಬೇಕು ಅಂತಂದ್ರೆ, ಇಡೀ ಆ ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ಅದು ಗಣಪತಿ ಪೂಜಾಂ ಕೃತ್ವ. ಯಾಕೆ ಗಣಪತಿ ಪೂಜೆಯನ್ನ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಈ ಯಾವುದೇ ಶುಭ ಕಾರ್ಯವನ್ನ ಮಾಡಬೇಕಾದರೆ ದಾಸರು ಹೇಳಿದ ಹಾಗೆ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ. ಅಂತಹ ಸರ್ವಶ್ರೇಷ್ಠವಾದ ಸಾಧನ ಶರೀರವನ್ನು ಕೊಟ್ಟಾಗ ನಾವು ಆ ಶರೀರದಿಂದ ಕ್ರಿಯೆಯನ್ನ ಮಾಡ್ತೇವೆ. ಶರೀರದಿಂದ ಕ್ರಿಯೆಯನ್ನು ಮಾಡುವಾಗ, ಪುಣ್ಯಾಹಾದಿ ಕಾರ್ಯಗಳನ್ನು ಮಾಡುವಾಗ ಈ ಶರೀರ ಯಾವುದರಿಂದ ನಿರ್ಮಾಣಗೊಂಡಿದೆ ಅಂತ ಕೇಳಿದಾಗ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ 5ರಿಂದ ನಿರ್ಮಾಣಗೊಂಡಿದ್ದು. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ 5ರಲ್ಲಿ ಶ್ರೇಷ್ಠ ಯಾವುದು? ಆಕಾಶ. ಆ ಆಕಾಶಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದಾಗ ಈ ಮಹಾಗಣಪತಿ. ಆದ್ದರಿಂದ ಅದರ ಪೂಜೆಯನ್ನು ಮಾಡುವಾಗ ಈ ಶರೀರ ಸಾಧನ ಶರೀರವನ್ನು ಕೊಟ್ಟಿದ್ದಿ, ಆ ಶರೀರದಲ್ಲಿಯೂ ಕೂಡ ಅತ್ಯಂತ ಬೆಲೆ ಬಾಳುವ ಮತ್ತೆ ಅಂಶ ಅಂತಂದ್ರೆ ಆಕಾಶ. ಅದಕ್ಕೆ ಅಭಿಮಾನಿಯಾಗಿರತಕ್ಕಂತ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಅವನಿಂದ ಅಭಿಮನ್ಯಮಾನವಾದ ಉಳಿದ ಎಲ್ಲ ಧಾತುಗಳು ಕೂಡ, ಎಲ್ಲ ಪಂಚಭೂತಗಳು ಕೂಡ ಈ ಶರೀರದೊಳಗಿದ್ದುಕೊಂಡು ಸಾಧನಾಮಯವನ್ನಾಗಿ ಮಾಡಿದಾಗ ನಮಗೆ ಪೂರ್ಣ ಫಲ ಸಿಗುತ್ತೆ. ಇವತ್ತು ಹಾಗಾದ್ರೆ ನಾವು ಮಾಡೋದು ಸರಿ ಉಂಟೆ? ಅಪರಾಧ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಗಣಪತಿ ಪೂಜೆ ಮಾಡ್ರಿ ಅಂತ ಪಾಪ ಪುರೋಹಿತರು ಕಷ್ಟ ಪಟ್ಕೊಂಡು ಹೇಳ್ತಾ ಇರ್ತಾರೆ, ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ ಅಂತ. ಅವ ಏಕದಂತ ಎನ್ ಮಹಾಶೂರ್ಪಕರ್ಣ ಎನ್ ಗಜವಕ್ತ ತುಳಸಿ ಅವ್ರು ಹೇಳ್ತಾ ಇರ್ತಾರೆ, ಇವನು ಒಂದು ಮಂತ್ರಾಕ್ಷತೆ ಹಾಕ್ತಿರ್ತಾನೆ. ಆ ಕಡೆ ಅಂತಾನೆ, ನೋಡೋ ಅಲ್ಲಿ ಅವ್ರು ಬಂದ್ರು, ಅವ್ರಿಗೆ ಕಾಪಿ ಬಂತ, ಇವ್ರಿಗೆ ತಿಂಡಿ ಬಂತ, ಅಲ್ಲಿ ನೋಡಿದ್ಯಾ, ಅವ್ರಿಗೆ ರೂಮ್ ಕೊಟ್ಟಿದ್ಯಾ. ಈ ಗಣಪತಿ ಅಂತಾನೆ ನನ್ ಪೂಜೆ ಮಾಡ್ತಾ ಇದ್ಯಾ, ಅವ್ರ ಪೂಜೆ ಮಾಡ್ತಾ ಇದ್ಯಾ ಅಂತ. ಒಂದು ತಿಳ್ಕೊಳ್ಳಿ, ಒಂದು ಕಾರ್ಯಕ್ಕೆ ಕೂತಾಗ ಬೇರೆ ಯಾವ ಯೋಚನೆ ಮಾಡದೆ ಕೇವಲ ದೇವರಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ಬೇಕು. ನಾವು
ಅವನಲ್ಲಿ ಲಗ್ನವಾಗಬೇಕು. ಲಗ್ನವಾದಾಗ ಸಂಪೂರ್ಣ ಅವನಲ್ಲಿ ಮನಸ್ಸನ್ನ ಇಟ್ಟು ಮಾಡಿದಾಗ ಮಾತ್ರ ಆ ಫಲ ಪ್ರಾಪ್ತಿಯಾಗತ್ತೆ. ಇವತ್ ನಾವು ಎಷ್ಟೋ ಜನ ಹೇಳ್ತಾರೆ, ನಾವು ಇಷ್ಟು ಪೂಜೆ ಮಾಡಿದ್ವಿ ನಮ್ಗೇನ್ ಫಲನೇ ಸಿಗ್ಲಿಲ್ಲ. ಫಲ ಸಿಗ್ಲಿಲ್ಲ ಅಲ್ಲ, ಈಗ ಮಾತ್ರೆ ತಗೊಂಡ್ ಕೂಡಲೇ ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ಡಾಕ್ಟರ್ ಏನಂತಾರೆ, ಹಂಗಾರೆ ಈ ಮಾತ್ರೆ ಇನ್ಮೇಲೆ ಉಪಯೋಗ ಇಲ್ಲ ಅಂತ ಹೇಳ್ತಾನೇನು? ಇಲ್ಲ, ಮಾತ್ರೆಯಲ್ಲಿ ಜ್ವರ ಕಮ್ಮಿ ಮಾಡುವ ಸಾಮರ್ಥ್ಯ ಇದೆ. ಆದ್ರೆ ಆ ಮಾತ್ರೆಯನ್ನು ತಗೊಳ್ಳೋದ್ರಲ್ಲಿ ಏನೋ ಎಡವಟ್ಟು ಮಾಡ್ಕೊಂಡಿದ್ಯಾ, ಅಥವಾ ಅಪಥ್ಯ ಮಾಡಿಲ್ಲ, ಏನೋ ಪಥ್ಯ ಮಾಡ್ಬೇಕಾಗಿ ಅದನ್ನು ಮಾಡ್ಲಿಲ್ಲ, ಹೀಗೆಲ್ಲ ಇರ್ತದೆ ಹೊರತು. ಹಾಗೆ ಗಣಪತಿ ಪೂಜೆಯನ್ನ ಮಾಡಿದಾಗ ನಮಗೆ ಫಲ ಸಿಗಲಿಲ್ಲ ಅಂದ್ರೆ ನೀನು ಗಣಪತಿ ಪೂಜೆಯನ್ನು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ನೀನು ಎಲ್ಲೆಲ್ಲೋ ನೋಡ್ಕೊಂಡು ಎಲ್ಲೋ ಮನಸ್ಸಿಟ್ಟುಕೊಂಡು ಗಣಪತಿ ಪೂಜೆ ಮಾಡಿದ್ರೆ ಆ ಗಣಪತಿ ಯಾಕೆ ಇದು ಮಾಡ್ತಾನೆ? ಬಹಳ ಮುಖ್ಯ. ಇವತ್ತು ನಾವು ನೋಡ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಅದನ್ನ. ಈಗ ಅಲಂಕಾರಾದಿಗಳಿಗೆಲ್ಲ ಕೂಡಿಸ್ತಾರೆ. ಅಲಂಕಾರಾದಿಗಳು ಕೂಡಿಸುವಾಗ ನೋಡ್ಬೇಕು, ಕೆಲವು ಕಡೆ ಅಂತೂ ಹೂವು ಹಾಕಿ ಆ ಹೂವಿನ ಮೇಲೆ ಪಾದ ಪ್ರಕ್ಷಾಲನೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ಲ, ದಾರಿ ಉದ್ದಕ್ಕೂ ಹೂವು ಹಾಕಿ ಆ ಹೂವಿನ ಮೇಲೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅಷ್ಟು ಗೌರವದಿಂದ ಮಾಡಿದ್ದೆಲ್ಲ ಸರಿ, ಎಲ್ಲವೂ ನಿಜ. ಅದ್ರೊಳಗೆ ಯಾಕೆ ಆ ಬ್ರಾಹ್ಮಣನೊಳಗೆ ಸಾಕ್ಷಾತ್ ಅನಿರುದ್ಧ ಪ್ರದ್ಯುಮ್ನ ಶಂಕರ್ಷಣ ವಾಸುದೇವ ನಾರಾಯಣನ ಆವಾಹನೆ ಮಾಡಿದ್ದೇವೆ ಅಂತ ಆವಾಹನೆ ಮಾಡಿ ನಾವೇನ್ ಮಾಡ್ತೇವೆ? ಬ್ರಾಹ್ಮಣ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನಾಯ ನಮಃ, ಇದಂತೆ ಆಸನಂ, ಇದಂತೆ ಅರ್ಘ್ಯಂ, ಇದಂತೆ ಪಾದ್ಯಂ ಎಲ್ಲವನ್ನು ಮಾಡ್ತೇವೆ. ಆಮೇಲೆ ಆ ಬ್ರಾಹ್ಮಣನಿಗೆ ಸುಗ್ರಾಸ ಭೋಜನಂ ಎಲ್ಲ ಆಯ್ತು. ಎಲ್ಲ ಮುಗಿದ ಮೇಲೆ ಇವತ್ತು ನೀವು ನೋಡಿ ಎಷ್ಟೋ ಕಡೆ ಎಷ್ಟು ಅಬದ್ಧ ನಡೀತದೆ ಅಂದ್ರೆ ಎಲ್ಲವೂ ನಿಜ. ಎಲ್ಲ ಮುಗಿದ ಮೇಲೆ ಅವನು ಆಪೋಷಣಾದಿಗಳನ್ನ ತೆಗೆದುಕೊಂಡು, ತೀರ್ಥಾದಿಗಳನ್ನ ತೆಗೆದುಕೊಂಡು, ತುಳಸಿ ಭಕ್ಷಣಾದಿಗಳನ್ನ ಮಾಡಿಕೊಂಡು ಯಾವಾಗ ಬಂದು ಕೂತ್ಕೊಂತಾನೆ, ಕೂತ್ಕೊಂಡಾಗ ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಿ, ಸ್ವಾಮಿ ಏನ್ ಅಪರಾಧ ಮಾಡಿದ್ದೇವೋ ಗೊತ್ತಿಲ್ಲ, ಹೆಚ್ಚು ಕಮ್ಮಿ ಆಗಿದ್ರೆ ಕ್ಷಮಿಸ್ಬೇಕು ಅಂತ. ಅದಾದ ಮೇಲೆ ಒಂದ್ ಅಂಶ ಮರ್ತು ಬಿಡ್ತಾರೆ. ಆಯ್ತು, ನಾವ್ ಹೋಗ್ ಬರ್ಲಾ, ಆಯ್ತು ಎಲ್ಲ ತಾಂಬೂಲ ಕೊಟ್ಟಾಯ್ತು, ಹೋಗ್ ಬನ್ನಿ ಆಚಾರ್ಯ, ಮುಗಿಯಿತು. ಅಲ್ಲ, ಏನ್ ಮಾಡ್ಬೇಕು? ಹೇಗೆ ನಾವು ಆರಂಭದಲ್ಲಿ ಆ ಬ್ರಾಹ್ಮಣನೊಳಗೆ ಆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣರನ್ನ ಆವಾಹನೆ ಮಾಡಿರ್ತೇವೆ, ಮತ್ತೆ ಕೊನೆಗೆ ಆಚಾರ ಬಂದು ಎಲ್ಲ ಆದ್ಮೇಲೆ ಕೂತ್ಕೊಂಡು ಕೂಡ್ಲೆ ನಾವು ಮಂತ್ರಾಕ್ಷತೆ ಕಾಳನ್ನು ಹಿಡ್ಕೊಂಡು ಆ ನಿಮ್ಮ ಒಳಗೆ ಭವತಾ ಮಧ್ಯೆ ಆವಾಹಿತ ಪ್ರದ್ಯುಮ್ನಂ ವಿಸರ್ಜಯಾಮಿ ಅಂತ ಹೇಳಿ ಮಂತ್ರಾಕ್ಷತೆ ಹಾಕಿ ಅವರೊಳಗಿರ್ತಕ್ಕಂಥ ಪ್ರದ್ಯುಮ್ನನ್ ನಾನು ವಿಸರ್ಜನೆ ಮಾಡಬೇಕು. ಆವಾಹನೆ ಮಾಡೋದಕ್ಕೆ ಎಷ್ಟು ಪ್ರಾಧಾನ್ಯತೆಯೋ ವಿಸರ್ಜನೆ ಮಾಡೋದಕ್ಕೂ ಅಷ್ಟೇ ಪ್ರಾಧಾನ್ಯತೆ. ಅದನ್ನು ಮರ್ತು ಬಿಡ್ತಾರೆ. ಆಯ್ತು ಹೋಗ್ ಬನ್ನಿ ಅಂತ ಅವ್ರು ಹೊರಟು ಹೋಗ್ಬಿಡ್ತಾರೆ. ಆ ಮಾಡುವ ಯಜಮಾನನಿಗೆ ಪೂರ್ಣ ಫಲ ಬರೋದು ಆ ಬ್ರಾಹ್ಮಣನಿಗೆ ಆವಾಹನೆ ಮಾಡಿ ಬಿಟ್ಬಿಟ್ರೆ ಅವನು ಹಂಗೆ ಇದ್ದು ಬಿಡ್ತಾನೆ. ಅವನ ಒಳಗಿರತಕ್ಕಂತಹ ಪ್ರದ್ಯುಮ್ನನ್ನ ಮತ್ತೆ ನಾವು ಬಿಡಿಸ್ಬೇಕು. ಬಿಡಿಸಿದಾಗ ಮಾತ್ರ ಅದರ ಫಲ ಬರುತ್ತೆ, ಇಲ್ದರೆ ಫಲ ಬರೋದಿಲ್ಲ ಅನ್ನುವಂತಹದ್ದನ್ನ ಆವಾಹನೆಗೆ ಇರುವ. ಈಗ ಚಪ್ಪರದಲ್ಲಿ ಅಂದ್ರ ಪೂಜೆ ಅಂತ ಮಾಡ್ತಾರೆ. ಆ ಚಪ್ಪರಕ್ಕೆ ಆವಾಹನೆ ಮಾಡುವಾಗ ಏನು ದಿಬ್ಬಣ, ಏನು ಇದು ಬ್ಯಾಂಡ್ ಭಜಂತ್ರಿ ಎಲ್ಲ ಇರುತ್ತೆ. ಅಷ್ಟು ವೈಭವದಿಂದ ಮಾಡ್ತಾರೆ. ವಿಸರ್ಜನೆ ಮಾಡುವಾಗ ಕೇಳುವವರೇ ಇರಲ್ಲ. ಪಾಪ ಏನೋ ಒಂದು ಅರಿಶಿನ ಕುಂಕುಮ ಹಾಕು, ಒಂದು ಗೊಜ್ಜು ನೀರು ಗೊಜ್ಜು ಹಾಕ, ಒಂದಿಷ್ಟು ಏನೋ ಒಂದು ಕೊಬ್ಬರಿ ಸಕ್ಕರೆ ಮೇಲೆ ಹಾಕ್ಬಿಟ್ಟು ಮುಗಿಯಿತು. ಏನು ಅಷ್ಟು ಅಸಡ್ಡೆಯಿಂದ ನಾವು ಮಾಡ್ತೇವೆ. ಆವಾಹನೆ ಕಾಲದಲ್ಲಿ ಇರುವ ಶ್ರದ್ಧೆಗಳು ವಿಸರ್ಜನೆ ಕಾಲದಲ್ಲಿ ನಮಗೆ ಇರೋದಿಲ್ಲ. ಇಲ್ಲೇ ನಾವು ತಪ್ಪೋದು. ಆದ್ದರಿಂದ ಇವರು ನಮ್ಮ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಜಗತ್ತಿಗೊಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ. ಎಲ್ಲರನ್ನ ಕರೆದಿದ್ದಾರೆ. ಎಲ್ಲರನ್ನ ಕರೆದು ಮತ್ತೆ ನಮ್ಮಲ್ಲಿ ಒಂದು ಪದ್ಧತಿ ಏನು ಅಂದ್ರೆ, ನೀ ಅದನ್ನು ಮಾಡು, ನೀ ಇದನ್ನು ಮಾಡು, ಅದು ಪ್ರಯೋಜನ ಇಲ್ಲ ಅಂತಾರೆ. ಏನ್ ಮಾಡ್ಬೇಕು? ಅದಕ್ಕೆ ವಶಿಷ್ಠರನ್ನ ಕರೆದು ಬಿಟ್ಟು ಏನ್ ಮಾಡಿದ? ತಥೋ ನಿಯುಕ್ತ ವಿಧಿವನ ದತ್ವಾ ತಾಂಬೂಲಂ ದಕ್ಷಿಣ ವಿಪ್ರಾಣಾಂ ವೇದ ವಿದುಷಾಂ ತಥಾ ಮಂಗಲವಾದಿನಾಂ ದದುರ್ವೇದ ಧನಂ ವಸ್ತ್ರಂ ವಾಸುದೇವಸ್ಯ ಯೇ ಪ್ರಿಯಾಃ ತತಃ ಸಮಾಪ್ಯ ಕರ್ಮಾಣಿ ಶಾಸ್ತ್ರಾಣಿ ಯಥಾವಿಧಿ. ನೋಡಿ, ಆ ಬ್ರಾಹ್ಮಣನ ಕರೆದು ಏನ್ ವಶಿಷ್ಠರೇ ಮೊದಲಾಗಿರ್ತಕ್ಕಂಥ ಸಕಲ ಬ್ರಾಹ್ಮಣರನ್ನ ಕರೆದು ಅವರಿಗೆಲ್ಲ ವಸ್ತ್ರಗಳನ್ನ ಕೊಟ್ಟು, ನೋಡಿ ಋತ್ವಿಗ ವರ್ಣನ ಅಂತ ಹೇಳ್ತಾರೆ. ಋತ್ವಿಜರ ವರ್ಣನ ಅಂದ್ರೆ ಏನ್ ಅರ್ಥ ಗೊತ್ತಾ? ಆಯಾಯ ಬ್ರಾಹ್ಮಣರಲ್ಲಿ ಋತ್ವಿಜರನ್ನ ಆವಾಹನೆ ಮಾಡಿ, ಸ್ವಾಮಿ ಈ ಹೋಮದಲ್ಲಿ ನೀವು ತಿಲ ಹಾಕಲಿಕ್ಕೆ ನಿಮ್ಮನ್ನ ಋತ್ವಿಜರನ್ನಾಗಿ ನೇಮನೆ ಮಾಡಿದ್ದೇನೆ, ಸಮಿತ್ ಹಾಕಲಿಕ್ಕಾಗಿ ನಿಮ್ಮನ್ನ ಋತ್ವಿಜರನ್ನಾಗಿ ನೇಮನೆ ಮಾಡಿದ್ದೇನೆ, ಅವರಿಗೆ ಉಟ್ಟುಕೊಳ್ಳಿಕ್ಕೆ
ಅಂಚೆ ಮೊದಲಾಗಿರ್ತಕ್ಕಂತಹವುಗಳನ್ನು ದೀಕ್ಷಾ ವಸ್ತ್ರ ಎಂಬುದಾಗಿ ಹೇಳ್ತಾರೆ. ಅದನ್ನ ಕೊಟ್ಟು ಅವ್ರನ್ನ ಮಾಡಬೇಕು ಅಂತ ಹೀಗೆಲ್ಲ ಆವಾಹನೆ ಮಾಡಬೇಕಾದಂತಹ ಪದ್ಧತಿಯನ್ನ ಇಲ್ಲಿ ಬಿಡಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಪರಮಾತ್ಮ ಏನು ಮಾಡಿದ? ಕುಲದೇವತಾ ಸ್ಥಾಪನವನ್ನ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಪುಣ್ಯಾಹಾದಿಗಳನ್ನ ಮಾಡಿಕೊಂಡ. ಈ ಪುಣ್ಯಾಹ ಅಂದ್ರೆ ಏನು? ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಪುಣ್ಯಾಹ ಎಂಬತಕ್ಕಂಥದ್ದು ಇರುತ್ತೆ. ಈ ಪುಣ್ಯಾಹ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಪಂಚವಾಕ್ಯ ಪುಣ್ಯಾಹ ಅಂತ. ಇಡೀ ಪುಣ್ಯಾಹ ವಾಚನದಲ್ಲಿ 5 ವಾಕ್ಯಕ್ಕೆ ಭಾರೀ ಮಹತ್ವ. ಯಾವುದಾದ 5 ವಾಕ್ಯ? ಆ ಪುರೋಹಿತರು ಹೇಳ್ತಾರೆ ಏನು ಅಂತಂದ್ರೆ, ಅಲ್ಲಿ ಹೇಳುವಾಗ ಪುಣ್ಯಾಹಂಬವಂತೋ ಬ್ರುವಂತೋ ಸ್ವಸ್ತಿಂಬವಂತೋ ಬ್ರುವಂತೋ ವೃದ್ಧಿಂಬವಂತೋ ಬ್ರುವಂತೋ ಶ್ರೀಹಿ ಅಸ್ತಿತಿ ಭವಂತೋ ಬ್ರುವಂತೋ ಕಲ್ಯಾಣಂ ಭವಂತೋ ಬ್ರುವಂತೋ. ಈ 5 ವಾಕ್ಯಗಳನ್ನ ಹೇಳ್ತಾರೆ. 5 ವಾಕ್ಯಗಳಿಗೂ ಕೂಡ ಒಂದೊಂದು ಮಂತ್ರಗಳಿದೆ. ಪುರೋಹಿತ ಯಜಮಾನ ಬೇಡ್ಕೋಬೇಕು. ಪುಣ್ಯಾಹಂ ಭವಂತೋ ಬ್ರುವಂತೋ ಅಂತ. ಈ ಒಂದು ಒಳ್ಳೆಯ ಪುಣ್ಯಾಹಂ ಭವಂತೋ ಅಂದ್ರೆ ಒಳ್ಳೆಯ ಮಾತುಗಳನ್ನ ಹೇಳಿ ಅಂತ. ಎರಡನೇದು ಸ್ವಸ್ತಿಂಬವಂತ, ಎಲ್ರಿಗೂ ಒಳ್ಳೆದಾಗ್ಲಿ. ವೃದ್ಧಿಂಬವಂತು, ಮಾಡುವ ಕರ್ಮ ಇಷ್ಟು ಆದ್ರೆ ಅದು ಅನಂತ ಪಟ್ಟು ಕೊಡುವಂತಹ ಕರ್ಮದ ಅಭಿವೃದ್ಧಿ ಆಗಲಿ ಅಂತ. ಕೊನೆಗೆ ಶ್ರೀಹೇ ಅಸ್ತಿತಿ. ಶ್ರೀ ಅಂದ್ರೆ ಸಂಪತ್ತು. ಯಾವ ಸಂಪತ್ತು? ಹಣದ ಸಂಪತ್ತಲ್ಲ, ಪ್ರೀತಿಯ ಸಂಪತ್ತು, ಸಮಯದ ಸಂಪತ್ತು, ಪ್ರಾಕೃತಿಕ ಸಂಪತ್ತು. ಯಾಕೆಂದ್ರೆ ಒಳ್ಳೆ ವ್ಯವಸ್ಥೆ ಮಾಡಿರ್ತೀವಿ, ರೋ ಅಂತ ಮಳೆ ಹೊಡೆದು ಬಿಟ್ರೆ ಹಾಗೆ ಅಂತ ತಿಳ್ಕೊಂಡು ದೇವರ ಹತ್ರ ಮಳೆ ಬರ್ಬಾರ್ದು ಅಂತಲೂ ಕೂಡ ಕೇಳಬಾರ್ದು. ಯಾಕೆಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಮಾತನಾಡಿದಾಗ ಆಗತ್ತೆ. ಭಗವಂತ ಆ ಮಳೆಯಿಂದ ಈ ಕಾರ್ಯಕ್ರಮಕ್ಕೆ ವಿಘ್ನ ಬರದಂತೆ ಮಾಡು ಅಂತ ಅಷ್ಟೇ ಹೇಳ್ಬೇಕೆ ಹೊರತು ಮಳೆನೇ ಬರಬಾರ್ದು ಅಂತ ಕೇಳಬಾರ್ದು. ನಮ್ಗೆ ಕೇಳಲಿಕ್ಕೂ ಕೂಡ ಗೊತ್ತಿಲ್ಲ, ಹೇಗೆ ಕೇಳಬೇಕು ಅಂತ ಕೂಡ ಗೊತ್ತಿಲ್ಲ. ದೇವರ ಹತ್ರ ಹೋಗಿ ಹಣ ಕೊಡು ಅಂತ ಕೇಳಿಬಿಟ್ರೆ ಅವ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾನೆ. ಮತ್ತೆ ಏನ್ ಮಾಡ್ಬೇಕು? ಹಣ ಕೊಡು, ಕೊಡುವ ಹಣವನ್ನ ಸದ್ವಿನಿಯೋಗ ಮಾಡುವ ಬುದ್ಧಿಯನ್ನು ಕೊಡು. ಬರೀ ಹಣ ಕೊಟ್ಟು ಏನ್ ಮಾಡೋದು? ಇಟ್ಟು ಹಾವು ನಿಧಿಯನ್ನು ಕಾಪಾಡ, ತಾನು ತಿನ್ನಲ್ಲ ಇನ್ನೊಬ್ರಿಗೂ ಕೊಡಲ್ಲ ಅಂತ ಹಂಗ್ ಮಾಡಿ ಉಪಯೋಗ ಇಲ್ಲ. ಆ ಹಣವನ್ನ ಕೊಡೋದಾದ್ರೆ ಜೊತೆಗೆ ಅದನ್ನ ಸದ್ವಿನಿಯೋಗ ಮಾಡುವಂತ ಬುದ್ಧಿಯನ್ನು ಕೊಡು. ಯಥೇಚ್ಛವಾಗಿ ಎತ್ತಿ ಕೊಡುವಂತಹ ಬುದ್ಧಿಯನ್ನು ನಮಗೆ ಕೊಡು. ಅದನ್ನೇ ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಹೀಗೆಲ್ಲ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ. ಹಾಗಾಗಿ ಈ ಪುಣ್ಯಾಹ ಮಾಡುವಾಗ ಸ್ವಸ್ತಿ ಶ್ರೀಹಿ ಅಸ್ತಿ, ಕೊನೆಗೆ ಕಲ್ಯಾಣ. ಈ ಮಾಡುವ ಕೆಲಸದಿಂದ ಎಲ್ರಿಗೂ ಒಳ್ಳೇದಾಗ್ಬೇಕು, ನನಗೊಬ್ಬನಿಗೆ ಒಳ್ಳೇದಲ್ಲ, ಎಲ್ರಿಗೂ ಒಳ್ಳೇದಾಗ್ಬೇಕು. ಹೀಗೆ 5 ರೀತಿಯಾಗಿರತಕ್ಕಂತಹ ಪ್ರಾರ್ಥನೆಯನ್ನ ಮಾಡುವ ಅಂಶಕ್ಕೆ ಪುಣ್ಯಾಹ, ಪಂಚವಾಕ್ಯ ಪುಣ್ಯಾಹ ಅಂತ ಅದಕ್ಕೆ ಹೆಸರು. ಅವಶ್ಯವಾಗಿ ಮಾಡಬೇಕು. ಅವಶ್ಯವಾಗಿ ಮಾಡಿ ಆ ಪುಣ್ಯಾಹದಲ್ಲಿ ನೋಡ್ಬೇಕು ಎಂತೆಂತ ಮಾತುಗಳೆಲ್ಲ ಬರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಶಾಸ್ತ್ರ ಸಮೃದ್ಧಿ ರಸ್ತು, ವೇದ ಸಮೃದ್ಧಿ ರಸ್ತು, ಧನ ಧಾನ್ಯ ಸಮೃದ್ಧಿ ರಸ್ತು. ಇಷ್ಟೇ ಅಲ್ಲ, ಸರ್ವ ಗ್ರಾಮ ದೇವತಾಹ, ಆಮೇಲೆ ಸರ್ವ ಕುಲದೇವತಾಹ, ಎಲ್ಲರೂ ಕೂಡ ಒಂದು ಗ್ರಾಮ ದೇವತೆ ಅಂತ ಇರ್ತಾರೆ, ಕುಲದೇವತೆ ಅಂತ ಇರ್ತಾರೆ, ಅವರೆಲ್ಲರಿಗೂ ಕೂಡ ನಮಸ್ಕಾರ ಮಾಡಬೇಕು. ಇವೆಲ್ಲ ಒಂದು ಪುಣ್ಯಾಹ ಮಾಡೋದ್ರೊಳಗೆ ನಮಗೆ ಬರುತ್ತೆ. ಆದ್ದರಿಂದ ಪುಣ್ಯಾಹವನ್ನ ಏನೋ ಒಂದು ಕಾಟಾಚಾರ ಅಂತ ಮಾಡದೆ ಅದನ್ನ ಶ್ರದ್ಧೆಯಿಂದ ಮಾಡಬೇಕು ಎಂಬುದನ್ನ ಭಗವಂತ ಅಕ್ಷರವಾಗಿ ತಾನು ನಿಂತು ತೋರಿಸ್ತಾ ಇದ್ದಾನೆ. ಹಾಗಾಗಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಕುಲದೇವಿ ಮಿಚ್ಚನ್, ಕೊನೆಗೆ ಕುಲದೇವರನ್ನ ಕರಬೇಕು. ಕುಲದೇವಿ ಅಂದ್ರೆ ಯಾರು? ಪ್ರತಿಯೊಬ್ಬರಿಗೂ ಕುಲ ದೇವರು ಇರ್ತಾರೆ, ಕುಲ ದೇವಿ ಇರ್ತಾರೆ. ದೇವರು ಬೇರೆ, ದೇವಿ ಬೇರೆ. ದೇವರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ, ದೇವಿ ಅಂದ್ರೆ ಕುಲದೇವತಾ ಅಂತ ಒಬ್ಬೊಬ್ಬರಿಗೆ ಇರ್ತಾರೆ. ಅದನ್ನ ಆವಾಹನೆ ಮಾಡ್ಲಿಕ್ಕೆ ಒಂದೊಂದು ಕಟ್ಟಿಗೆ ಇರ್ತದೆ. ಕೆಲವರಿಗೆ ಶಮಿ ವೃಕ್ಷ, ಕೆಲವರಿಗೆ ಅಶ್ವತ್ಥ ವೃಕ್ಷ, ಕೆಲವರಿಗೆ ಮಾವಿನ ವೃಕ್ಷ, ಕೆಲವರಿಗೆ ಬೇವಿನ ವೃಕ್ಷ, ಆ ಕೊಂಬೆ ಈ ಕೊಂಬೆ ಅಂತೆಲ್ಲ. ಆಗ ಪ್ರಶ್ನೆ ಬರುತ್ತೆ, ದೇವಿಯನ್ನ ಕರೀಲಿಕ್ಕೆ ಒಂದೇ ವೃಕ್ಷ ಸಾಕು, ಇದೇನು ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಯಾಕೆ ಬಂತಿದು ಅಂತ ಕೇಳಿದಾಗ ಶಾಸ್ತ್ರದಲ್ಲಿ ಹೇಳ್ತಾರೆ, ಹಿಂದಕ್ಕೆ ಯಾವುದೋ ಒಂದು ಪ್ರಳಯ, ಅದು ಬ್ರಹ್ಮದೇವರ ದೈನಂದಿನ ಪ್ರಳಯ ಇರಬಹುದು, ಮಹಾಪ್ರಳಯ ಅಂತೂ ನಾವು ಯಾರು ನೋಡೇ ಇಲ್ಲ. ಹಾಗಾಗಿ ಆ ದೈನಂದಿನ ಪ್ರಳಯದಲ್ಲಿ ಏನಾಗುತ್ತೆ, ಮುಳುಗಿ ಹೋಗುವಂತಹ ಪ್ರಸಂಗ ಬರುತ್ತೆ. ಆ ಮುಳುಗಿ ಹೋಗುವಾಗ ತೇಲುವಾಗ ಯಾವುದೋ ಒಂದು ಮರದ ಕೊಂಡು ಸಿಗುತ್ತೆ. ಆಗ ಅವರು ತೇಲ್ಕೊಂಡು ಬರ್ತಾರೆ. ಅವರಿಂದ ಆ ವೃಕ್ಷ ತನ್ನನ್ನ ಬದುಕಿಸಿದ್ದರಿಂದ ತಾನು ತನ್ನ ವಂಶ ಬೆಳಿಲಿಕ್ಕೆ ಕಾರಣವಾಯಿತು. ಯಾವ ವೃಕ್ಷದ ಆಶ್ರಯಿಸಿಕೊಂಡು ತನ್ನ ವಂಶ ಬೆಳೆಯಿತೋ
ಆ ವೃಕ್ಷವನ್ನ ಏನು ಮಾಡಿದ, ತನ್ನ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಆ ವೃಕ್ಷದ ಕೊಂಬೆಯನ್ನಿಟ್ಟುಕೊಂಡೇ ದೇವಿಯನ್ನ ಆವಾಹನೆ ಮಾಡುವಂಥದ್ದು. ಕೆಲವರಿಗೆ ಅಶ್ವತ್ಥ ಮರದ ಕೊಂಬೆ ಸಿಕ್ಕಿರ್ಬೋದು, ಕೆಲವರಿಗೆ ಬೇವಿನ ಮರ, ಹೀಗೆ ಬೇರೆ ಬೇರೆ ಪಾಲಾಶ ಗಿಡ ಕೆಲವರಿಗೆ, ಹೀಗೆಲ್ಲ ಉಂಟು. ಆಯಾಯ ಕೊಂಬೆಯನ್ನ ಹಿಡುಕೊಂಡು ತೇಲಿಕೊಂಡು ಆ ನಮ್ಮ ಹಿರಿಯರು ತಮ್ಮ ಜೀವನವನ್ನ ರೂಪಿಸಿಕೊಂಡರು. ಆದ್ದರಿಂದ ಆಯಾಯ ಕೊಂಬೆಯಲ್ಲಿ ಕುಲದೇವತಾ ಆವಾಹನೆ ಎಂಬತಕ್ಕಂಥದ್ದು ಬಂದಿದೆ ಅಂತ ಕುಲದೇವತೆಯನ್ನ ಕರೆದಿದ್ದಾರೆ. ಹಾಗಾದ್ರೆ ಭಗವಂತ ಯಾವ ಕುಲದೇವನನ್ನು ಹಿಡಿದುಕೊಂಡ ಅಂದ್ರೆ ಶಮೀ ವೃಕ್ಷ. ಅವನ ಕುಲದೇವನು ಶಮೀ ವೃಕ್ಷ. ಆ ಶಮೀ ವೃಕ್ಷಕ್ಕೆ ತಾನು ತನ್ನನ್ನ ಪ್ರಾರ್ಥನೆಯನ್ನು, ತನ್ನ ವಿವಾಹಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ. ಹಾಗಾದ್ರೆ ಆ ಶಮೀ ವೃಕ್ಷ ಎಲ್ಲಿತ್ತು, ಯಾರು ಹೋದ್ರು, ಯಾರು ಹೋಗಿ ಆ ಕೊಂಬೆಯನ್ನು ತಂದ್ರು, ಕೊಂಬೆಯನ್ನು ಕಡಿದು ತರುವ ಕ್ರಮ ಸರಿಯಾ ಇತ್ಯಾದಿ ಪ್ರಶ್ನೆಗಳೆಲ್ಲ ಬರುತ್ತೆ. ಅದನ್ನ ನಾಳೆ ದಿವಸ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಸಮಯ ಅವಕಾಶ ಮುಗಿದಿದೆ. ಹಾಗಾಗಿ ಅಸ್ಮದ್ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಸೀತಾಪತೆ ಶ್ರೀರಾಮಚಂದ್ರಾಭಿನ್ನ ಲಕ್ಷ್ಮೀ ವೆಂಕಟೇಶ್ವರ ದೇವರ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.